ಮಂಗಳೂರಿನ ಫಾದರ್ ಮುಲ್ಲರ್ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ಪದವಿ ಶಿಕ್ಷಣದ ಬೆಳ್ಳಿ ಹಬ್ಬದ ಪ್ರಯುಕ್ತ ಜುಲೈ 25ರಿಂದ ಜುಲೈ 27ರವರೆಗೆ ಮುಲ್ಲರ್ ಸಿಲ್ವರ್ಕಾನ್ 2024 ಎಂಬ ವೈದ್ಯಕೀಯ ವಿದ್ಯಾರ್ಥಿಗಳ ಸಮ್ಮೇಳನವು ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟೋನಿ ಸಿಲ್ವನ್ ಡಿಸೋಜಾ ಹೇಳಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಫಾದರ್ ಅಗಸ್ಟನ್ ಮುಲ್ಲರ್ ಅವರಿಂದ 1880ನೇ ಇಸ್ವಿಯಲ್ಲಿ ಸ್ಥಾಪಿತವಾದ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಯು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ನೀಡುತ್ತಾ ಬಂದಿದ್ದು, ಈ ವರ್ಷ ವೈದ್ಯಕೀಯ ಪದವಿ ಶಿಕ್ಷಣದ ಬೆಳ್ಳಿ ಹಬ್ಬದ ಆಚರಣೆಯ ಸಂಭ್ರಮದಲ್ಲಿದೆ ಎಂದರು. Now 25th year we are celebrating as a silver jubilee, and as a part of the silver jubilee function under the Father Muller Research Center, we are organizing a research related conference. ಫಾದರ್ ಮುಲ್ಲರ್ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡರ್ಮಟಾಲಜಿ ವಿಭಾಗದ ಪ್ರೊಫೆಸರ್ ಹಾಗೂ ಸಂಘಟನಾ ಅಧ್ಯಕ್ಷರಾದ ಡಾ ರಮೇಶ್ ಭಟ್ ಎಂ ಮಾತನಾಡಿ, ಮಣಿಪಾಲ ವಿಶ್ವವಿದ್ಯಾಲಯದ ಸಲಹೆಗಾರ ಮತ್ತು ರಕ್ಷಣಾ ಸಂಶೋಧನಾ ಸಂಸ್ಥೆಗಳ ಮಾಜಿ ನಿರ್ದೇಶಕರಾದ ಪ್ರೊಫೆಸರ್ ಲಾಜರ್ ಮ್ಯಾಥ್ಯೂ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದು, ಫಾದರ್ ಮುಲ್ಲರ್ ಸಂಸ್ಥೆಗಳ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಹಾಗೂ ಖ್ಯಾತ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ತಜ್ಞರಿಂದ ಕಾರ್ಯಾಗಾರವು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ವೈದ್ಯಕೀಯ ಶಿಕ್ಷಣ ಮತ್ತು ಈ ರಿಸರ್ಚ್ ವಿಷಯದಲ್ಲಿ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಸಂಶೋಧನೆಗಳು ವೈದ್ಯಕೀಯ ವಿಭಾಗಕ್ಕೆ ಬೇಕಾಗ್ತದೆ, ಸೊ ಇದರ ವಿಷಯದಲ್ಲಿ ಕೂಲಂಕುಷವಾಗಿ ಚರ್ಚಿಸಲಿಕ್ಕೆ 3 ದಿವಸ ಈ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮುಲ್ಲರ್ ಸಿಲ್ವರ್ ಕಾನ್ ಅಂತೇಳಿ ಹೆಸರಿಟ್ಟಿದ್ದೇವೆ. ನಾಳೆ ದಿವಸ 8 ಕಾರ್ಯಾಗಾರಗಳು ಈ ಒಂದು ಕಾನ್ಫರೆನ್ಸ್ ಅಂಗವಾಗಿ ನಡೀಲಿಕ್ಕಿದೆ. ಸೊ 8 ಕಾರ್ಯಾಗಾರಗಳಲ್ಲಿ ವಿದ್ಯಾರ್ಥಿಗಳು ಬಂದು ಇದರಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ನಾಳೆ ದಿವಸ ನಾಡಿದ್ದು ಈ ಮುಲ್ಲರ್ ಸಿಲ್ವರ್ ಕಾನ್ ಅದರ ಉದ್ಘಾಟನೆ ನಡೀತಾ ಇದೆ ಬೆಳಿಗ್ಗೆ 9 ಗಂಟೆಗೆ. ಸೊ ಉದ್ಘಾಟನೆಗೋಸ್ಕರ ನಾವು ಮಣಿಪಾಲದಿಂದ ಪ್ರೊಫೆಸರ್ ಲಜರ್ ಮ್ಯಾಥ್ಯೂ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ. ಅವರು ಮಾಹೆಯ ಒಂದು ಸಲಹೆಗಾರರು. ಅದೇ ರೀತಿಯಾಗಿ ಮೊದಲು DRDO ಅಂತ ಹೇಳಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮುಖ್ಯಸ್ಥರಾಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕೋಸ್ಕರ ನಾವು ಕೆಲವೊಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿದ್ದೇವೆ. ಉದಾಹರಣೆಗೆ ಪ್ರೊಫೆಸರ್ ರಣದೀಪ್ ಗುಲೇರಿಯಾ ಅಂತ ಹೇಳಿ ನೀವು ಕೇಳಿರ್ಬೋದು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನವದೆಹಲಿ ಇದರ ಹಿಂದಿನ ಡೈರೆಕ್ಟರ್ ಆಗಿದ್ದರು, ನಿರ್ದೇಶಕರಾಗಿದ್ದವರು ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಇದು ವೈಸ್ ಚಾನ್ಸಲರ್ ಹಿಂದೆ ಆಗಿರತಕ್ಕಂತಹ ಪ್ರೊಫೆಸರ್ ಸಚ್ಚಿದಾನಂದ್ ಅವರು ಸಹ ಬರಲಿಕ್ಕಿದ್ದಾರೆ. ಅದರೊಂದಿಗೆ ಡಾಕ್ಟರ್ ಅವಿನಾಶ್ ಸೂಪೆ ಅಂತ ಹೇಳಿ ಮುಂಬೈನ KEM ಮೆಡಿಕಲ್ ಕಾಲೇಜಿನ ಹಿಂದಿನ ಪ್ರಾಂಶುಪಾಲರು ಮತ್ತು ವೈದ್ಯಕೀಯ ಶಿಕ್ಷಣದ ಒಂದು ವಿಶೇಷ ಸಂಶೋಧಕರು ಆಗಿರತಕ್ಕಂಥವರು, ಅವರು ಸಹ ಬಂದು ಇದರಲ್ಲಿ ಭಾಗವಹಿಸಲಿದ್ದಾರೆ. ಸಮಾಜ ವೈದ್ಯಕೀಯ ವಿಜ್ಞಾನ ಶಾಸ್ತ್ರ ಏನಿದೆ ಅದರ ಪ್ರಾಧ್ಯಾಪಕರು ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅದರ ಅಡ್ವೈಸರ್ ಸಲಹೆಗಾರರು ಆಗಿರತಕ್ಕಂಥ ಡಾಕ್ಟರ್ ಸುನೀಲ್ ರೈನಾ, ಅದೇ ರೀತಿಯಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಒಂದು ವಿಜ್ಞಾನಿ ಆಗಿರತಕ್ಕಂತಹ ಡಾಕ್ಟರ್ ತನು ಆನಂದ್ ಅವರು ಸಹ ಬರಲಿಕ್ಕಿದ್ದಾರೆ. ಭಾರತದಾದ್ಯಂತ ಸುಮಾರು 500 ಜನ ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. 3 ದಿವಸದಲ್ಲಿ MBBS ಆದ ಬಳಿಕ ವಿದ್ಯಾರ್ಥಿಗಳಿಗೆ ಏನೇನು ಅವಕಾಶಗಳಿದೆ ಅದರ ಬಗ್ಗೆ ಒಂದಿದೆ. ಆಮೇಲೆ ಅವರು ಅತ್ಯುತ್ತಮ ಕಲಿಕೆಯನ್ನು ಹೇಗೆ ಮಾಡಬೇಕು ಅದರ ಬಗ್ಗೆ ಇದೆ. ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ವೈದ್ಯಕೀಯ ಎಂಟ್ರೆನ್ಸ್ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು, ಆಮೇಲೆ ಈ ತರ ಬಹಳ ಬೇರೆ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಮಾಹಿತಿ ಸಿಗ್ತದೆ. ಇನ್ನೊಂದು ಈ ಸಮ್ಮೇಳನದ ಒಂದು ಅತ್ಯಂತ ಪ್ರಮುಖ ವಿಷಯ ಅಂತ ಹೇಳಿದ್ರೆ ಒಂದು ಪ್ಯಾನಲ್ ಡಿಸ್ಕಷನ್ ಇದೆ, ಓಪನ್ ಹೌಸ್. ಈ ಎಲ್ಲ ತಜ್ಞರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಅವರು ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಬೇರೆ ಬೇರೆ ವಿಷಯಗಳ ಬಗ್ಗೆ. ಮತ್ತೆ ಈ ಸಂಶೋಧನೆ ಮಾಡ್ಲಿಕ್ಕೆ ವಿಷಯಗಳು ಯಾವ್ದು, ಅದರಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಇದರ ಬಗ್ಗೆ ವಿವರವಾಗಿ ಅಲ್ಲಿ ಅವರಿಗೆ ಅವಕಾಶ ಸಿಗ್ತದೆ ಪ್ರಶ್ನೆ ಕೇಳಲಿಕ್ಕೆ. ಅದರ ಜೊತೆಗೆ ಸಂಶೋಧನೆಯಲ್ಲಿ ಉತ್ತಮ ಸಾಧನೆ ಮಾಡಿದ 3 ವೈದ್ಯಕೀಯ ವಿದ್ಯಾರ್ಥಿಗಳನ್ನು
ಅವರ ವೈದ್ಯಕೀಯ ವಿದ್ಯಾರ್ಥಿಗಳು ಈಗ ಆಗಿದ್ದಾರೆ, ಅವರು MBBS ಮಾಡ್ತಾ ಇದ್ದಾರೆ. ಅವರನ್ನು ಗುರುತಿಸಿ ಅಖಿಲ ಭಾರತ ಮಟ್ಟದಲ್ಲಿ 3 ಜನರನ್ನು ನಾವು ಗುರುತಿಸಿದ್ದೇವೆ. ಅವರನ್ನು ಗುರುತಿಸಿ ಅವರಿಗೆ ಕೂಡ ಅಲ್ಲಿಯ ಪ್ಯಾನೆಲ್ ನಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ಹಾಗೂ ಬಯೋಕೆಮಿಸ್ಟ್ರಿಯ ಪ್ರೊಫೆಸರ್ ಡಾಕ್ಟರ್ ಶಿವಶಂಕರ ಆರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.